ಗುಡ್ ಮಾರ್ನಿಂಗ್ ಎವ್ರಿವನ್ ಫ್ರಮ್ ಊಟಿ. ಎಲ್ಲರಿಗೂ ಶುಭೋದಯಗಳು ಊಟಿಯಿಂದ. ಸೊ ಹಿಂಗಿದೆ ನೋಡುಗರು ಹೋಟೆಲಿಂದ ವ್ಯೂ. ಇದೇ ಹೋಟೆಲ್ ನೈಟ್ ಸ್ಟೇ ಆಗಿದ್ದು ನಾವು. 1000 ರೂಪೀಸಿಗೆ ಒಂದು ರೂಮು, 3 ಮೆಂಬರ್ಸ್. ಹೋಟೆಲ್ ಮಾತ್ರ ಸಖತ್ತಾಗಿದೆ. ಗಾಡಿ ಪಾರ್ಕಿಂಗು ಸಖತ್ತಾಗಿತ್ತು, ಅದಕ್ಕೆ ಬಂದು ನಿಲ್ಲಿಸಿದ್ವಿ. ಇಲ್ಲೇ ಮೇನ್ ರೋಡ್ ಐತೆ. ಹೆಂಗಿದೆ ನೋಡ್ರಿ ಊಟಿ. ಟೆಂಪ್ರೇಚರ್ ಬಂದುಬಿಟ್ಟು 11 ಡಿಗ್ರಿ ಸೆಲ್ಸಿಯಸ್ಸು. ನಡುಗ್ತಿದ್ದೀವೆಲ್ಲ. ನಾನೊಂದು ಶರ್ಟ್ ಅದ್ರ ಮೇಲೆ ಜಾಕೆಟ್ ಹಾಕೊಂಡಿದ್ದೀನಿ, ಆದರೂ ಚಳಿ ಹೊಡಿತಿದೆ. ಇವರೆಲ್ಲ ಹೆಲ್ಮೆಟ್ ಕ್ಲೀನ್ ಮಾಡ್ತಾರೆ. ಈಗ ಇಲ್ಲೆಲ್ಲಾದ್ರೂ ಸುತ್ತಮುತ್ತ ಏನೇನು ಪ್ಲೇಸಸ್ ಇದೆ ಅಲ್ಲ, ಅದನ್ನೆಲ್ಲ ನೋಡಿಕೊಂಡು ಫೋನೊಂದು ಅದನ್ನೆಲ್ಲ ನೋಡಿಕೊಂಡು ರಿಟರ್ನ್ ಬಂದು ಚೆಕ್ಔಟ್ ಆಗೋದು. ಫೋನಲ್ಲಿದೆ ನೋಡೋಣ ತಡ್ರಿ. ಈಗ 3 ಗಾಡಿ ವಾರ್ಮಪ್ ಮಾಡೋಣ, ಆಮೇಲೆ ಹೊಡೋಣ. ಯಾಕಂದರೆ ಭಾಳ ಕೋಲ್ಡ್ ಆಗಿಬಿಟ್ಟಿದ್ದಾವೆ ಗಾಡಿಗಳು, ಹೀಟ್ ಆಗಲಿ ಅವು. ಗಾಡಿ ಸೌಂಡೇ ಡಿಫ್ರೆಂಟ್ ಆಯ್ತು ಗುರು. ಅಯ್ಯಪ್ಪ. ಬ್ರೋ ನೀನೇನು ಬ್ರೋ ದಾರ ಕಟ್ಟಂಗೆ ಬಿಟ್ಟಿದ್ದೆ. ನೆನ್ನೆ ಲಗೇಜ್ ಕಟ್ಟಿದ್ದಿದ್ದು ಬಂಜಿರೋಪ್ ಹಾಕಿದ್ವಿ, ಆದರೆ ಯಾಕೆ ಬೇಕಪ್ಪ, ಸೆಂಟ್ರಿಗೆಲ್ಲಾದರೂ ಓಪನ್ ಆದರೆ ಅಥವಾ ಹಿಂದಕ್ಕೆ ವಾಲಿದ್ರೆ ಅಂತ ಕಟ್ಟಿದ್ವಿ, ನಡೆಯುತ್ತೆ. ಇದನ್ನು 3 ಗಾಡಿ ವಾರ್ಮಪ್ ಆದಮೇಲೆ ಹೊರಡೋಣ. ಹೆಂಗಿದೆ ನೋಡ್ರಿ ಊಟಿ. ಸೊ ಇಲ್ಲೂ ಚೀಪ್ ಆ್ಯಂಡ್ ಬೆಸ್ಟಾಗಿ ರೂಮ್ಸು ಸಿಗುತ್ತೆ, ಹೋಟೆಲ್ಸು. ಬಟ್ ಏನು ಹುಡುಕ್ಬೇಕು ಸ್ವಲ್ಪ ಅಷ್ಟೇ. ಆ್ಯಕ್ಚುಲಿ ಊಟಿಲಿಂದ ಕರೆಕ್ಟಾಗಿ 2 ಕಿಲೋಮೀಟರ್ ಇದೆ. ಊಟಿಯಿಂದ ಸ್ವಲ್ಪ ಹಿಂದೆನೇ ನಾವು ಸ್ಟೇ ಆಗಿದ್ದು. ಬಟ್ ಊಟಿ ಅಂಡರಲ್ಲೇ ಅಲ್ಲ ಬರೋದು. ಯಾವನ ಹಾರನ್ ಹೊಡಿತಾನ್ರಿ ಆಲ್ಟೋದವನು. ಮಿರರ್ ಯಾರು ತಿರುಗಿಸಿರೋದು. ಈಗ ನಾವು ದೊಡ್ಡಬೆಟ್ಟ ಪೀಕ್ ಅಂತ ಇದೆ ಇಲ್ಲಿ. ಸೊ ಅಲ್ಲಿಗೆ ಹೊರಟಿದ್ದೀವಿ. ದೊಡ್ಡಬೆಟ್ಟ ಪೀಕ್ ಮುಗಿಸ್ಕೊಂಬಂದು ಮತ್ತೆ ಯಾವ್ಯಾವ ಪ್ಲೇಸ್ ಇದಾವೆ ನೋಡಬೇಕು. ಬೋಟ್ ಹೌಸ್ ಇದೆ ಅಂತೆ. ಸೊ ನೋಡಿಕೊಂಡು ನೋ ಎಂಟ್ರಿ. ಓಕೆ, ಹಂಗಿಂದ ಬರಬೇಕಾ? ಗೂಗಲ್ ಮ್ಯಾಪ್ ಸೈಕ್ ಮಾಡೋದಪ್ಪ. ಹಾಂ, ಟಿಫನಾ ಮುಂದೆ ನೋಡೋಣ ನಡೀರಿ. ಎಲ್ಲಾದರೂ ತಿಂಡಿ ಮಾಡೋಣ ಅಂತಿದ್ದಾರೆ, ನೋಡೋಣ ಬರ್ರಿ. ಎಲ್ಲಿ ತಿಂಡಿ ಸಿಗುತ್ತೋ ಅಲ್ಲಿ ತಿಂಡಿ ಮಾಡೋಣ. ಇಲ್ಲಿದೆ ಕೊಯಂಬತ್ತೂರು 83 ಇದೆ ಇಲ್ಲಿಂದ. ತಿಂಡಿ 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 ತಿನ್ಕೊಂಡಂತೆ ಹೋಗೋಣ ಬರ್ರಿ. ಹೆಂಗಿದೆ ನೋಡ್ರಿ ವ್ಯೂ. ತಿಂಡಿ ತಿನ್ನೋಕ್ಕಂತ ನಿಲ್ಸಿದ್ರೆ ಆ ಅಜ್ಜ ಯಾರೋ ಹೋಟ್ಲನ್ನು ಗೋಪುರ ಮೌಂಟ್ ಮುರಿದಾಕ್ಬಿಟ್ಟ. ಇನ್ನೊಂದು ಎಕ್ಸ್ಟ್ರಾ ಇತ್ತು, ಪುಣ್ಯ ಹೆಂಗೆ ಮ್ಯಾನೇಜ್ ಆಯಿತು. ಇಲ್ಲ ಅಂದಿದ್ದಿದ್ರೆ ಇಲ್ಲಿಗೆ ಅರ್ಧಕ್ಕೆ ನಿಲ್ಲಿಸ್ಬೇಕಾಗಿತ್ತು ವ್ಲಾಗು. ಏನು ಮಾಡೋಕ್ಕಾಗಲ್ಲ, ಮಿಸ್ಸಾಗಿ ಆಗ್ತಿರ್ತವೆ, ಅಡ್ಜಸ್ಟ್ ಮಾಡ್ಕೋಬೇಕು, ಹೋಗ್ಬೇಕು. ಏನಿದೆ ನೋಡ್ರಿ ವ್ಯೂ. ಇಲ್ಲೆಲ್ಲ ಸ್ಕೂಲಿಗೆ ಅದು ಹೆಂಗೆ ಹೋಗ್ತಾರಪ್ಪ ಹುಡುಗರು ಅಂತ ನಾನು ಈ ಚಳಿಲೆ. ಅಯ್ಯಪ್ಪ, ಇವನು ಯಾರು ಗುರು ಇಷ್ಟೊಂದಿಗೆ ಬಿಡ್ತಾನೆ. ಅಲ್ಲ ಸೂಪರ್ ಮಾರ್ಕೆಟ್ ಅಂತ ಹುಲಿ ಚಿತ್ರ ಹಾಕೋನಲ್ಲ, ಹುಲಿ ಸಿಗುತ್ತಾ?
ವಿಡಿಯೋ ಮಾಡು. ಹಾಂ ಮಾಡ್ರಿ. ಹ್ಞೂ ಸರಿ. ಹಾಂ Never make promises, 'cause I don't keep them. I already miss you. I never make promises, 'cause I don't keep them. I already miss you. ಬ್ರೋ ವಿಡಿಯೋ ಮಾಡು. ಹೆಂಗಿದೆ ನೋಡ್ರಿ ಪೈನ್ ಫಾರೆಸ್ಟು. ಬಾ ತಣ್ಣಗಾಗ್ತಿದೆ, ಕೈಯೆಲ್ಲ ಒಂಥರ ಫೀಲೇ ಆಗ್ತಿಲ್ಲ ಥ್ರೋಟಲ್ಲು. ಆಮೇಲೆ ಬ್ರೇಕ್ ಹಿಡಿಯೋದು. ಇಷ್ಟ ಮೇಲೆ ಆಟೋ ತೊಗೊಂಡನಲ್ಲ ಗುರು ಇವನು. ಇನ್ನು 800 ಮೀಟರ್ ಇದೆ ದೊಡ್ಡಬೆಟ್ಟ ಪೀಕು. ಪ್ಲಾಸ್ಟಿಕ್ ಮಾತ್ರ ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ದಾರೆ ನೋಡ್ರಿ ಇಲ್ಲಿ. ಊಟ ಪಾರ್ಸಲ್ ಮಾಡೋಕೆ ಕೂಡ ಪ್ಲಾಸ್ಟಿಕ್ ಇಲ್ಲ ಇಲ್ಲಿ. ಬಾಕ್ಸ್ ತರಬೇಕು ಅಂತ ಅಂತಾರೆ. ಲೆಫ್ಟ್ ಸೈಡಿಗೆ ವ್ಯೂ ಏನೋ ಕಾಣುತ್ತಿದೆ ಗೊತ್ತಾ ಈಗ. ಚಳಿಗೆ ಅದಕ್ಕೂ ಏನು ಮಾತಾಡ್ಬೇಕು ಏನು ಬಿಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಪಾರ್ಕಿಂಗ್ ಎಲ್ಲಿದಪ್ಪ? ಇಲ್ಲ ಹಾಕೋಣ ಪಾರ್ಕಿಂಗ್. ಎಮ್ಮಿ ಫ್ರೆಂಡ್ಸ್, ಶೇಂಗಾ ತಿನ್ನೋಣ ಬನ್ನಿ ಫ್ರೆಂಡ್ಸ್. ಶೇಂಗಾ ಬ್ರೋ ನೀನೊಂದು ಬಾ ಬ್ರೋ. ಎಮ್ಮಿ ಫ್ರೆಂಡ್ಸ್ ಅಂತ ಬ್ರೋ. ಎಮ್ಮಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್. ನೀನಂತ ಗೊತ್ತಾಗಲ್ಲ ಅನ್ನು ಬ್ರೋ. ಅನ್ನು ಬ್ರೋ. ಇದೇ ದೊಡ್ಡ ಬೆಟ್ಟ ಪೀಕು. ಇಲ್ಲ ಅಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಿಂದ ನೀವು ನಡ್ಕೊಂಡು ಹೋಗ್ಬೇಕು. ನಾವು ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಬ್ರೋ ಅದು ಏನಂತಾರೆ ಬ್ರೋ, ಜಿಂಕೆನ ಏನದು? ವೈಲ್ಡ್ ಬೋರ್ ಇರ್ಬೇಕು ಅಲ್ಲ. ವೈಲ್ಡ್ ಬೋರ್ ಅಂದರೆ ಹಂದಿ.
ಜಿಂಕೆ ತಲೆ ಎಲ್ಲ ಇಟ್ಟವ್ರು ಇಲ್ಲಿ. ಓ ಬಾಸು ಟಾಟಾ ಹಾಕಿಸ್ತವ್ರೆ. ಏಯ್ ಬಾರಲ್ಲೇ ಏಟ್ಸ್ ಗಿಟ್ಸ್ ಬರ್ಸ್ಕೊಂಡು. ಇಲ್ಲಿಂದ ಹತ್ತಬೇಕು ಮೇಲೆ. ಇಲ್ಲೂ ಫೀಸ್ ಏನೋ, ಎಂಟ್ರಿ ಫೀಸು. ಇದೇ ದೊಡ್ಡಬೆಟ್ಟ ಪೀಕು. ಹಿಂಗಿದೆ ಇಲ್ಲೆಲ್ಲ. ಅಲ್ಲಿ ಮೇಲೆ ಟೆಲಿಸ್ಕೋಪಿಕ್ ವ್ಯೂ ಇದೆ. ಅಲ್ಲಿಂದ ಎಂಟ್ರಿ ಫೀಸ್ 10, ಕ್ಯಾಮ್ರಾಗೆ 15, ವೀಡಿಯೋ ಕ್ಯಾಮ್ರಾಗಾದರೆ 60 ರೂಪಾಯಿ. ಸೊ ಅದಕ್ಕೆ ಫೋನಲ್ಲೇ ರೆಕಾರ್ಡ್ ಮಾಡ್ತಿದ್ದೀನಿ. ಇದೇ ದೊಡ್ಡಬೆಟ್ಟ ಪೀಕ್. ಹೆಂಗೆ ಕಾಣ್ತಿದೆ ಗೊತ್ತಾ ವ್ಯೂ? ಅದೆಲ್ಲ ಊಟಿ ಸಿಟಿ, ಅದಿಷ್ಟು ಊಟಿ ಸಿಟಿ. ಆಮೇಲೆ ವ್ಯೂ ಊಟಿ ಟೌನ್ ಅಂತ ಹಾಕಿದ್ದಾರೆ. ಆ ಕಡೆ ವ್ಯೂ ಕರ್ನಾಟಕ ಬಾರ್ಡರ್ ಅಂತ ಹಾಕಿದ್ದಾರೆ. ಬಾರ್ಡರ್ ಎಲ್ಲಿಂದ ಕಾಣುತ್ತೆ ಅಂತ ಗೊತ್ತಿಲ್ಲ. ಇದಿಷ್ಟು ಊಟಿ. ಪೀಕ್ ಮುಗಿಸ್ಕೊಂಡು ಈಗ ಕೆಳಗೆ ಇಳಿತಿದ್ದೀವಿ ಪೀಕಿಂದ. ದೊಡ್ಡಬೆಟ್ಟ ಪೀಕ್ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ವೀಡಿಯೋ ಶೂಟ್ ಮಾಡ್ಕೊಳ್ತಾ ಫೋಟೋ ತಗೊಳ್ತಾ ಲೇಟ್ ಆಯಿತು. 11 ಗಂಟೆಗೆ ಚೆಕ್ಔಟು ರೂಮಿಂದ. ಈಗ ಇಲ್ಲಿಂದ ಸೀದಾ ಬಂಡೀಪುರ ರಿಸರ್ವ್ ನೋಡಿಕೊಂಡು ಅಲ್ಲಿಂದ ಮೈಸೂರು. ಸೊ ಇಷ್ಟು ಪ್ಲ್ಯಾನ್ ಇದೆ ಸದ್ಯಕ್ಕೆ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ರೂಮ್ ಹೆಂಗಿದೆ ತೋರಿಸ್ತೀನಿ ಬರ್ರಿ. ಹಿಂಗಿದೆ ರೂಮು. ಇದು ವಾಶ್ರೂಮು. ದಿಸ್ ಈಸ್ ವಾಶ್ರೂಮ್. ಹಿಂಗಿದೆ. ಟಿ ವಿ ಇದೆ. ಫ್ಯಾನ್ ಇಲ್ಲ, ಎಲ್ಲೆಲ್ಲೂ ಇಲ್ಲ ಬಿಡ್ರಿ. ಚಳಿಗೆ ತಡ್ಕೊಂಡ್ರೆ ಸಾಕಾಗತ್ತೆ. ಇನ್ನು ಫ್ಯಾನ್ ಹಾಕ್ಬಿಟ್ರೆ ಮುಗೀತು. ಸೊ ಈಗ ಚೆಕ್ಔಟ್ ಮಾಡ್ಕೊಂಡು ಹೊರಡೋದು.